ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಡಿಲಿವರಿ ಅನ್ನೋದು ಒಂದು ಮಹತ್ವವಾದ ಘಟ್ಟ ಅಂತ ಅಂದ್ಕೋಬೋದು ನಾವೆಲ್ಲರೂ. ಏಕೆಂತಂದರೆ ಒಂದು ಮಗುವಿಗೆ ಜನ್ಮ ಕೊಡೋದಂದರೆ ತುಂಬ ಶ್ರೇಷ್ಠವಾದಂತಹ ಒಂದು ಕೆಲಸ. ಅದರಲ್ಲಿ ಈ ಡಿಲಿವರಿ ಟೈಮಲ್ಲಿ ಹೆಣ್ಮಕ್ಳಿಗೆ ಯಾವ್ಯಾವೆಲ್ಲ ಸಿಂಟಮ್ಸ್ ಇರುತ್ತೆ ಅಂದರೆ ಇನ್ನೇನು ಡಿಲಿವರಿ ಆಗೋಕ್ಕೆ 1 ವೀಕ್ ಆರ್ 6 ಡೇಸ್ ಟೈಮ್ ಇದೆ ಅಂತ ಅಂದಾಗ ಯಾವ್ಯಾವೆಲ್ಲ ಸಿಂಟಮ್ಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಲಿವರಿ ಡೇಟ್ ಇನ್ನೇನು 1 ವೀಕ್ ಇದೆ, 6 to 7 ಡೇಸ್ ಇದೆ ಅಷ್ಟೇ, ಅಥವಾ 4 ಡೇಸ್ ಇದೆ ಅಂತ ಅಂದಾಗ ಎಷ್ಟೊಂದು ಸಿಂಟಮ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಈ 5 to 6 ಸಿಂಟಮ್ಸ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸಿಂಟಮ್ಸ್ ಅಂತ ಹೇಳ್ಬೋದು. ವೆರಿ ಫಸ್ಟ್ ಸಿಂಟಮ್ ಅಂದರೆ ಮ್ಯೂಕಸ್ ಪ್ಲಗ್ ಅನ್ನೋದು ನಮಗೆ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮ್ಯೂಕಸ್ ಪ್ಲಗ್ ಅಂದರೆ ಸರ್ವಿಕ್ ಏರಿಯಾದಿಂದ ಬೇಬಿನ ಹೊರಗಡೆ ಬರೋದಕ್ಕೆ ತಡೆಯೋದಕ್ಕೆ ಒಂದು ಮ್ಯೂಕಸ್ ಪ್ಲಗ್ ಅಂತ ಹೋಲ್ಡ್ ಮಾಡಿರುತ್ತೆ. ಸರ್ವಿಕ್ಸ್ನ ಓಲ್ ಇರುತ್ತಲ್ವ ಅದನ್ನು ಓಲ್ಡ್ ಮಾಡಿರುತ್ತೆ. ಆ ಮ್ಯೂಕಸ್ ಪ್ಲಗ್ ಅನ್ನೋದು ಡಿಸ್ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಒಂದೇ ಸಮಕ್ಕೆ ಮ್ಯೂಕಸ್ ಪ್ಲಗ್ ಅನ್ನೋದು ಹೊರಗಡೆ ಬರಬಹುದು, ಇಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಲ್ವಾ, ಆ ರೀತಿಯಾಗಿ ಗಡ್ಡೆ ಥರ ಒಂದು ಸ್ವಲ್ಪನೇ ಬರುತ್ತೆ. ಅದು ಯೆಲ್ಲೋಯಿಶ್ ಇರುತ್ತೆ ಅಥವಾ ವೈಟ್ ಇರುತ್ತೆ ಅಥವಾ ಪಿಂಕ್ ಕಲರ್ ಇರುತ್ತೆ, ಲೈಟ್ ಪಿಂಕ್ ಕಲರ್ ಇರುತ್ತೆ. ಅದು ಗಡ್ಡೆ ಥರ ಇರುತ್ತೆ. ಫುಲ್ ಒಂದು ಸ್ವಲ್ಪ ಪಸ್ ಥರ, ಅಂದರೆ ಯಾವ ಥರ ಇರುತ್ತೆ ಅಂದರೆ ಗಮ್ಮು ಫುಲ್ ಗಟ್ಟಿಯಾದಾಗ ಯಾವ ರೀತಿಯಾಗಿರುತ್ತೆ ಅಲ್ವಾ, ಆ ರೀತಿಯಾಗಿ ಡಿಸ್ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮ್ಯೂಕಸ್ ಪ್ಲಗ್ಗು ಬೇಬಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲಿ ಸ್ಟೋರ್ ಆಗಿರುವಂತಹ ಒಂದು ಪ್ಲಗ್ ಅಂತಲೇ ಹೇಳಬಹುದು. ಅದು ಡಿಸ್ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನೀನು ಡಿಲಿವರಿ ಹತ್ರ ಬಂದಿದೆ, ನಮಗೆ ಡಿಲಿವರಿ ಡೇಟ್ ಹತ್ರ ಬಂತು ಅನ್ನೋದು ಒಂದು ಫಸ್ಟ್ ಪಾಯಿಂಟು. ಇನ್ನು ಸೆಕೆಂಡ್ ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ ನಮಗೆ ತುಂಬ ಸೊಂಟ ನೋವು ಬರ್ತಿರುತ್ತೆ. ಅಂದರೆ ಬೆನ್ನಿಗಿಂತ ಕೆಳಗಡೆ ಭಾಗದಲ್ಲಿ ತುಂಬ ಪೇಯ್ನ್ ಆಗ್ತಿರುತ್ತೆ. ಮಲ್ಗೋಕ್ಕಾಗಲ್ಲ, ಮಲ್ಗಕ್ಕೆ ಹೋದ್ರೂ ತುಂಬ ಪೇಯ್ನ್ ಅನಿಸುತ್ತೆ. ಮತ್ತು ಎದ್ದು ಓಡಾಡಬೇಕಾದ್ರೆಲ್ಲನೂ ಪೇಯ್ನ್ ಬರ್ತಾನೆ ಇರುತ್ತೆ. ಅದು ರೆಗ್ಯುಲರಾಗಿ ಪೇಯ್ನ್ ಇರಲ್ಲ, ಆಗಾಗ ಪೇಯ್ನ್ ಬರ್ಬೋದು, ಅಥವಾ ರೆಗ್ಯುಲರಾಗೂ ಕೆಲವೊಬ್ಬರಿಗೆ ಆ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟು. ಇನ್ನು ಥರ್ಡ್ ಪಾಯಿಂಟ್ ಅಂದರೆ ಕಿಬ್ಬೊಟ್ಟೆ ನೋವು ಬರುತ್ತೆ. ಅಂದರೆ ಈಗ ನೈಟ್ ಮಲಗಿರ್ತೀವಿ, ಮಾರ್ನಿಂಗ್ ಎದ್ದಾಗ ನಮ್ಮ ಪೆಲ್ವಿಕ್ ಏರಿಯಾ ಅನ್ನೋದಿದೆಯಲ್ವಾ ತುಂಬ ಪೇಯ್ನ್ ಅನಿಸುತ್ತೆ. ಎದ್ದೇಳಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ಕಾಲು ಕೆಳಗಡೆ ಇಟ್ಕೊಂಡು ನಡೆಯೋಕ್ಕೆ ಹೋದಾಗ್ಲೂ ತುಂಬ ಕಷ್ಟ ಆಗುತ್ತೆ. ಇದು ಥರ್ಡ್ ಪಾಯಿಂಟ್. ಪೆಲ್ವಿಕ್ ಏರಿಯಾ ಯಾವಾಗ ಪೇಯ್ನ್ ಬರ್ತಾ ಇದೆ ಅಂದಾಗ ಇನ್ನೇನೊಂದು ವೀಕ್ ಒಳಗಡೆ ನಮಗೆ ಡಿಲಿವರಿ ಆಗುತ್ತೆ ಅನ್ನೋದು ಒಂದು ಮೇಯ್ನ್ ಸಿಂಟಮ್ ಅಂತ ಹೇಳ್ಬೋದು. ಬಿಕಾಸ್ ಯಾಕೆಂದರೆ ಹೆಡ್ಡು ಕೆಳಗಡೆ ಬಂದು ಫಿಕ್ಸ್ ಆಗಿರುತ್ತೆ. ಆ ಫಿಕ್ಸ್ ಆದಾಗ ಪ್ರೆಷರ್ ಎಲ್ಲ ಪೆಲ್ವಿಕ್ ಮೇಲೆ ಬೀಳ್ತಾ ಇರುತ್ತೆ. ಪೆಲ್ವಿಕ್ ಮೇಲೆ ಬಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮಗೆ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಥರ್ಡ್ ಪಾಯಿಂಟು. ಇನ್ನು ಫೋರ್ತ್ ಪಾಯಿಂಟ್ ಯಾವುದಪ್ಪ ಅಂದರೆ ತುಂಬ ಟಯರ್ಡ್ನೆಸ್ಸು. ಅಂದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲೂ ಟಯರ್ಡ್ನೆಸ್ ಇರುತ್ತೆ. ಲಾಸ್ಟ್ ಟ್ರೈಮಿಸ್ಟ್ರಲ್ಲಿ ಇನ್ನೇನು ಡಿಲಿವರಿ ಆಗೋ ಟೈಮ್ಗೆ ತುಂಬ ಸುಸ್ತಾಗುವಂತಹದ್ದು, ಆಯಾಸ ಮತ್ತು ಲೇಜಿನೆಸ್ ಸ್ಟಾರ್ಟ್ ಆಗುತ್ತೆ. ಏನು ಕೆಲಸ ಬೇಡ, ಆರಾಮಾಗಿ ರೆಸ್ಟ್ ಮಾಡೋಣ ಅನ್ನೋ ಥರ ಲೇಜಿನೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ತುಂಬ ಟಯರ್ಡ್ನೆಸ್ಸು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಿದ್ರೂ ಇಲ್ಲ ಕೂತ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಥರನೇ ಆಗ್ತಿರುತ್ತೆ. ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಿರಲ್ಲ. ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಈ ಮೊಣಕಾಲು ಕಾಲು ಕೆಳಗಡೆನ ಪಾದಗಳೆಲ್ಲ ಊದ್ಕೊಳ್ಳುತ್ತೆ. ಮತ್ತು ಒಂಥರ ಮೊಣಕಾಲು ಕೆಳಗಡೆ ಎಲ್ಲ ಮಸಲ್ಲೆಲ್ಲ ಸ್ವಲ್ಪ ಲೂಸ್ ಬಿಟ್ಟಂಗೆ ಆಗುತ್ತೆ. ಅಂದರೆ ನಮಗೆ ಫಸ್ಟು ಓಡಾಡೋಕ್ಕೆ ಈಸಿ ಆದಂಗೆ ಇನ್ನೇನು ಡಿಲಿವರಿ ಹತ್ರ ಬಂದಿದೆ ಅಂತ ಅಂದಾಗ ನಮಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಏನೋ ಒಂಥರ ಹೆವಿ, ನಾವೇನೋ ಒಂಥರ ಭಾರ ಎತ್ಕೊಂಡು ಓಡಾಡ್ತಿದ್ದೀವಿ ಅನ್ನೋ ಥರ. ಅಲ್ಲಿ ಕುತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಮಲ್ಗೋಕ್ಕೂ ಕಷ್ಟ ಆಗುತ್ತೆ. ಮಲ್ಗಿದ್ರೂ ನಿದ್ದೆ ಬರಲ್ಲ, ಯಾವ ಪೊಸಿಷನಲ್ಲಿ ಮಲ್ಗಿದ್ರೂ ನಿದ್ದೆ ಬರಲ್ಲ. ಇದು ತುಂಬ ಕಾಡುತ್ತೆ.
ಮತ್ತು ಇನ್ನು ಲಾಸ್ಟ್ ಪಾಯಿಂಟು ಅಂದರೆ 5th ಪಾಯಿಂಟ್ ಯಾವುದಪ್ಪ ಅಂದರೆ, ನಾವು ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾನೆ ಇರ್ತೀವಿ, ಯೂರಿನ್ ಪಾಸ್ ಮಾಡ್ತೀವಿ. ಬಿಕಾಸ್ ಯಾಕೆ ಅಂತಂದರೆ, ಅಂದರೆ ಥ್ರೂಔಟ್ ಪ್ರೆಗ್ನೆನ್ಸಿಲಿ ಯಾವಾಗ್ಲೂ ಯೂರಿನ್ ಪಾಸ್ ಮಾಡ್ತಾನೆ ಇರ್ತೀವಿ, ಅದು ನಿಜ. ಆದರೆ ಇನ್ನೇನು ಡೆಲಿವರಿ ಹತ್ರ ಬಂದಿದೆ ಅಂತಂದಾಗ ಮೋಷನ್ ಇರ್ಬೋದು ಮತ್ತು ಯೂರಿನ್ ಇರ್ಬೋದು, ಎರಡನ್ನೂ ಸ್ವಲ್ಪ ಜಾಸ್ತಿನೇ ಪಾಸ್ ಮಾಡ್ತಿರ್ತೀವಿ. ಬಿಕಾಸ್ ಯಾಕೆಂದರೆ ಬೇಬಿ ಹೆಡ್ ಅನ್ನೋದು ನಮ್ಮ ದೊಡ್ಡ ಕರಳಿನ ಮೇಲೆ ಒತ್ತಡ ಆಗ್ತಿರುತ್ತೆ. ಹೆಡ್ ಫಿಕ್ಸ್ ಆದಾಗ ಸರ್ವಿಕ್ಸ್ ಏರಿಯಾದಲ್ಲಿ ಹೆಡ್ ಕೆಳಗಡೆ ಬಂದು ಫಿಕ್ಸ್ ಆಗಿರುತ್ತೆ ಅಲ್ವಾ, ಆಗ ದೊಡ್ಡ ಕರಳಿನ ಮೇಲೆ ಪ್ರೆಷರ್ ಅನ್ನೋದು ಆಗ್ತಾ ಇರುತ್ತೆ ಬೇಬಿ. ಹಾಗಾಗಿ ನಮಗೆ ಪದೇ ಪದೇ ಮೋಷನ್ ಮಾಡ್ತಾ ಇರಬೇಕು ಅನಿಸುತ್ತೆ. ಮತ್ತು ಯೂರಿನು ಅಷ್ಟೇ ತುಂಬ ಹೋಗ್ತಿರುತ್ತೆ. ಕೆಲವೊಂದು ಸತಿ ನಮಗೆ ಗೊತ್ತಿಲ್ಲದಿರೋ ಯೂರಿನು ಪಾಸ್ ಆಗಿಬಿಡ್ತಿರುತ್ತೆ. ಇದು 5th ಪಾಯಿಂಟು. ಇನ್ನು 6th ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ, ನಮ್ಮ ಬೆಲ್ಲಿ ಇರುತ್ತೆ ಅಲ್ವಾ, ಆ ಬೆಲ್ಲಿ ಅನ್ನೋದು ಸ್ವಲ್ಪ ಕೆಳಗಡೆಗೆ ಬಂದಿರೋಂಗೆ ಫೀಲ್ ಆಗುತ್ತೆ. ಅಂದರೆ ಆ ಬೆಲ್ಲಿ ಯಾವಾಗೂ ನಮ್ಮ ಚೆಸ್ಟ್ ಕೆಳಗಡೆಯಿಂದ ಸ್ವಲ್ಪ ಕೆಳಗಡೆಯಿಂದನೇ ಫುಲ್ ಬೆಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಂದರೆ ಹೂಂಬು. ಸೊ ಅದು ಏನಾಗುತ್ತೆ, ಸ್ವಲ್ಪ ಡೌನ್ ಆದಂಗೆ ಆಗುತ್ತೆ. ಡೌನ್ ಆದಂಗೆ ಆದಾಗ ನಾವು ಇದನ್ನು ಹೇಗೆ ಕಂಡಿಡ್ಕೋಬೋದು ಅಂತಂದರೆ, ಮಿರರ್ ಮುಂದೆ ನಿಂತ್ಕೊಂಡಾಗ ನಮ್ಮ ಹೊಟ್ಟೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ನಾವು ಫಸ್ಟು ನೋಡಿರ್ತೀವಿ. ಲಾಸ್ಟಲ್ಲಿ ಇದನ್ನು ನೋಡಿದಾಗ ಸ್ವಲ್ಪ ಹೊಟ್ಟೆ ಜಗ್ದಂಗಿರುತ್ತೆ. ಹಳ್ಳಿ ಕಡೆ ಎಲ್ಲರೂ ಹೇಳ್ತಿರ್ತಾರೆ, ಹೊಟ್ಟೆ ಜಗ್ಗಿದೆ, ನಿನಗಿನ್ನೇನು ಡೆಲಿವರಿ ಆಗಬಹುದು ಅಂತ. ಆ ರೀತಿಯಾಗಿ ಹೊಟ್ಟೆ ಕೆಳಗಡೆಗೆ ಜಗ್ಗಿದಾಗ ನಾರ್ಮಲ್ ಆಗಿ ಇನ್ನೇನು 1 ವೀಕ್ ಅಥವಾ 4 to 5 ಡೇಸಲ್ಲಿ 100% ನಮಗೆ ಡೆಲಿವರಿ ಆಗುತ್ತೆ ಅಂತ. ಇನ್ನು ಮೇನ್ ಇಂಪಾರ್ಟೆಂಟ್ ಆಗಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಆಗಾಗ ಪೇಯ್ನ್ ಬರ್ತಾ ಇರುತ್ತೆ. ಅಂದರೆ ಒಂಥರ ಪೇಯ್ನ್ ಹೆಂಗಿರುತ್ತೆ ಅಂದರೆ, ನಮಗೆ ಪೀರಿಯಡ್ಸ್ ಆದಾಗ ಪೇಯ್ನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಯಾವ ಥರ ಪೇಯ್ನ್ ಬರುತ್ತೆ ಅಂತ ಗೊತ್ತಿರುತ್ತೆ. ಅದೇ ರೀತಿಯಾದಂತಹ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೊಂಟನೂ ನೋಯ್ತಿರುತ್ತೆ, ಬೆನ್ನಿನ ಕೆಳಗಡೆ ಸೊಂಟನೂ ನೋವು ಬರುತ್ತೆ, ಕಿಪ್ಪೊಟ್ಟೆಲ್ಲೂ ನೋವು ಬರುತ್ತೆ, ಅಟ್ ಎ ಟೈಮಲ್ಲಿ ಬರುತ್ತೆ. ಈ ಪಾಯಿಂಟು ನೋಡಿದ್ರೂ ಅಷ್ಟೇ ನಮಗೆ ಡೆಲಿವರಿ ಸ್ಟಾರ್ಟ್ ಆಗಿದೆ ಅಂತ. ಅಂದರೆ ಈ ಪೇಯ್ನ್ ಬಂದಾಗ ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗಿರೋ ಅಂಶ ಏನಪ್ಪ ಅಂತ ಅಂದರೆ, ಅದು ದಿನಕ್ಕೆ ಒಂದೇ ಸತಿ ಬರ್ತಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದರೆ 1 ಅವರ್ಗೊಂದು, 2 ಅವರ್ಸ್ಗೊಂದು, 3 ಅವರ್ಸ್ಗೊಂದು ಈ ಥರ ಕಂಟಿನ್ಯೂಷನಾಗಿ ಬರ್ತಿದೆ ಅಂದರೆ ನೀವು ಫಸ್ಟು ಇಮಿಡಿಯೇಟಾಗಿ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಇದು ಒಂದು ಪಾಯಿಂಟ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ 7th ಪಾಯಿಂಟ್ ಯಾವುದಪ್ಪ ಅಂತಂದರೆ, ಹೊಟ್ಟೆ ಕಾಂಟ್ರಾಸ್ಟ್ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಗಟ್ಟಿ ಆಗೋಂಥದ್ದು, ಸ್ವಲ್ಪ ಹೊತ್ತು ಗಟ್ಟಿ ಆಗುತ್ತೆ, ಮತ್ತೆ ಲೂಸ್ ಆಗುತ್ತೆ, ಮತ್ತೆ ಗಟ್ಟಿ ಆಗುತ್ತೆ, ಲೂಸ್ ಆಗುತ್ತೆ. ನಿಮಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ, ಹೊಟ್ಟೆ ಗಟ್ಟಿ ಆಗಿಬಿಡುತ್ತೆ ಒಂದೊಂದ್ಸತಿ. ಅಂದರೆ ಒಂದೇ ಸೈಡ್ಗೆ ಬಂದು ಫುಲ್ ಗಟ್ಟಿ ಆದಂಗೆ ಅನಿಸುತ್ತೆ, ಇನ್ನೊಂದು ಸೈಡಿಗೆ ಬಂದು ಫುಲ್ ಗಟ್ಟಿ ಆದಂಗೆ ಅನಿಸುತ್ತೆ. ಹೊಟ್ಟೆ ಮೇಲೆ ಕೈ ಇಟ್ಟರೆ ಒಂಥರ ಸ್ಪಾಂಜಿ ಥರ ಇರಲ್ಲ, ಫುಲ್ಲು ಗಟ್ಟಿ ಆದಂಗೆ. ಇದನ್ನು ಕಾಂಟ್ರಾಸ್ಟ್ ಅಂತ ಕರೀತಾರೆ ಇದರಲ್ಲಿ ಡಾಕ್ಟರ್ ಲ್ಯಾಂಗ್ವೇಜಸಲ್ಲಿ. ಸೊ ಈ ಕಾಂಟ್ರಾಸ್ಟ್ ಸ್ಟಾರ್ಟ್ ಆದಾಗಲೂ ಅಷ್ಟೇ ಚೆಕ್ ಮಾಡ್ಕೋಬೇಕಾಗುತ್ತೆ, 1 ಅವರ್ಗೆ ಎಷ್ಟು ಕಾಂಟ್ರಾಸ್ಟ್ ಬರ್ತಿದೆ, 2 ಅವರ್ಸ್ಗೆ ಎಷ್ಟು ಕಾಂಟ್ರಾಸ್ಟ್ ಬರ್ತಿದೆ ಅಂತ. ಈ ಕಾಂಟ್ರಾಸ್ಟ್ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗಿರುತ್ತೆ. ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಕಂಡು ಬಂದಿದೆ, ಪ್ರೆಗ್ನೆಂಟ್ ಲೇಡಿಯಲ್ಲಿ ಕಂಡು ಬಂದಿದೆ ಅಂತಂದಾಗ ಇಮಿಡಿಯೇಟಾಗಿ ನೀವು ಹಾಸ್ಪಿಟಲ್ಗೆ ಹೋಗಿ ಜಾಯ್ನ್ ಆಗುವಂತಹ ಟೈಮ್ ಬಂದಿದೆ ಅಂತ ಅರ್ಥ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ.